ಎಲ್ರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಬೈಬಲ್ನ ಒಂದು ನೋಡೋಕೆ ಚಿಕ್ಕದು ಅನ್ಸಿದ್ರೂ ಬಹಳ ಆಳವಾದ ಒಂದು ಭಾಗವನ್ನ ನೋಡೋಣ ಅಂತ ಇದ್ದೀವಿ. ಲೂಕನ ಸುವಾರ್ತೆ ಅಧ್ಯಾಯ 17 ವಚನಗಳು 7ರಿಂದ 10. ಇದನ್ನ ವಿಧೇಯ ಸೇವಕನ ಸಾಮ್ಯ ಅಂತ ಕರೀತಾರೆ. ಇದು ಸಣ್ಣ ಕಥೆ ನಿಜ, ಆದರೆ ಸೇವೆ, ನಮ್ಮ ಕರ್ತವ್ಯ, ಆಮೇಲೆ ನಾವ್ ಏನ್ ನಿರೀಕ್ಷಿಸ್ತೀವಿ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನೇ ಎತ್ತುತ್ತೆ. ನಮ್ಮ ಹತ್ರ ಇರೋ ಆಕರಗಳು ಅಂದ್ರೆ ಒಂದು ಈ ಸಾಮ್ಯದ ಮೂಲ ಪಠ್ಯ ಇದೆ, ಮತ್ತೆ ಅದರ ಮೇಲೆ ಬಂದಿರೋ ಬೇರೆ ಬೇರೆ ವಿಶ್ಲೇಷಣೆಗಳು, ವಿವರಣೆಗಳೂ ಇವೆ. ಕೆಲವು ಅದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡಿದ್ರೆ, ಇನ್ನು ಕೆಲವು ಅದರ ಸ್ಪಿರಿಚುವಲ್ ಮೀನಿಂಗ್ ಅಂದ್ರೆ ಆಧ್ಯಾತ್ಮಿಕ ಅರ್ಥವನ್ನ ಆಳವಾಗಿ ನೋಡುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಗುರಿ ಏನು? ಆಕ್ಚುಲಿ ಈ ಕಥೆ ಮೂಲಕ ಯೇಸು ತನ್ನ ಶಿಷ್ಯರಿಗೆ ಏನ್ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ರು? ಬಹುಶಃ ನಮಗೂ ಇರ್ಬೋದು ಆ ಪಾಠ. ದೇವರ ಜೊತೆಗಿನ ನಮ್ಮ ಸಂಬಂಧ, ನಾವು ಮಾಡೋ ಸೇವೆ, ಅದಕ್ಕೆ ಪ್ರತಿಯಾಗಿ ನಾವು ಏನ್ ನಿರೀಕ್ಷಿಸಬೇಕು, ಏನ್ ನಿರೀಕ್ಷಿಸಬಾರ್ದು, ಇದ್ರ ಬಗ್ಗೆ ಯೇಸು ಏನ್ ಹೇಳ್ತಿದಾರಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ಇದು ಕೆಲವೊಮ್ಮೆ ನಾವು ಯೋಚನೆ ಮಾಡೋ ರೀತಿಗೆ ಸ್ವಲ್ಪ ಸವಾಲ್ ಹಾಕುತ್ತೆ ಅಂತ ಅನ್ಸುತ್ತೆ. ಈ ಕಥೆಯನ್ನ ಯೇಸು ತನ್ನ ಶಿಷ್ಯರ ಜೊತೆ ಹಂಚಿಕೊಂಡಿದ್ದು. ಇದು ಸಿಂಪಲ್ ಆಗಿ ಒಬ್ಬ ಯಜಮಾನ ಮತ್ತೆ ಅವನ ಸೇವಕ, ಅವರ ನಡುವಿನ ಒಂದು ದಿನನಿತ್ಯದ ದೃಶ್ಯ. ನೋಡೋಕೆ ತುಂಬಾ ಸಾಮಾನ್ಯ ಅನ್ಸಿದ್ರು ಇದರೊಳಗೊಂದು ಆಳವಾದ ಆಧ್ಯಾತ್ಮಿಕ ಸತ್ಯ ಇದೆ ಅಂತ ನಮ್ಮ ಮೂಲಗಳು ಹೇಳುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣವೇ? ಆ ಸನ್ನಿವೇಶದ ಒಳಗೆ ಹೋಗಿ ನೋಡೋಣ. ಕಥೆ ಸ್ಟಾರ್ಟ್ ಆಗೋದೇ ಒಂದು ಸಾಮಾನ್ಯ ದೃಶ್ಯದಿಂದ. ಯೇಸು ಒಂದು ಚಿತ್ರಣ ಕೊಡ್ತಾರೆ. ಒಬ್ಬ ಸೇವಕ ಇದ್ದಾನೆ. ಅವನು ದಿನ ಪೂರ್ತಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದಾನೆ. ಅಂದ್ರೆ ನೇಗಿಲು ಹೊಡಿಯೋದಿರ್ಬೋದು ಅಥವಾ ಕುರಿ ಕಾಯೋದಿರ್ಬೋದು. ಸರಿ, ಸಂಜೆ ಮನೆಗೆ ಬರ್ತಾನೆ. ಆಯಾಸಾಗಿರುತ್ತಲ್ವಾ? ಹೌದು, ಖಂಡಿತ. ಹಾಗೆ ಬಂದವನಿಗೆ ಸಹಜವಾಗಿ ಏನ್ ಬೇಕು? ಸ್ವಲ್ಪ ರೆಸ್ಟ್, ಆರಾಮಾಗಿ ಕೂತು ಬಿಸಿ ಊಟ. ನೀವು ಹೀಗೆ ಅಲ್ವಾ ಯೋಚನೆ ಮಾಡೋದು? ಆದ್ರೆ ಯೇಸು ಹೇಳೋ ಯಜಮಾನ ಏನ್ ಮಾಡ್ತಾನೆ? ಅಲ್ಲಿಯೇ ಕಥೆ ಒಂದು ಅನಿರೀಕ್ಷಿತ ತಿರುವು ತಗೊಳುತ್ತೆ. ಯೇಸು ಹೇಳೋ ಹಾಗೆ ಆ ಯಜಮಾನ ಇದ್ದಾನಲ್ಲ, ಅವನು ದಣಿದು ಬಂದ ಸೇವಕನಿಗೆ ಬಂದ್ಯಾ, ಬಾ ಬಾ ನನ್ನ ಜೊತೆ ಊಟ ಕೂತ್ಕೋ ಅಂತ ಹೇಳಲ್ವಾ? ಇಲ್ಲ. ಬದಲಿಗೆ ಅವನ ಆರ್ಡರ್ ತುಂಬಾ ಕ್ಲಿಯರ್ ಆಗಿರತ್ತೆ. ನಾನು ಊಟ ಮಾಡ್ಬೇಕು, ಮೊದ್ಲು ಹೋಗಿ ಅಡ್ಗೆ ರೆಡಿ ಮಾಡೋ, ನಂತರ ನಿನ್ ನಡುಕಟ್ಟುಕೊಂಡು ಅಂದ್ರೆ ಸೇವೆಗೆ ಸಿದ್ಧನಾಗಿ ನಿಂತು ನಾನು ಊಟ ಮಾಡಿ ಮುಗಿಸೋವರೆಗೂ ನನಗೆ ಬಡಿಸು. ಇದೆಲ್ಲ ಆಮೇಲೆ ನೀನು ಹೋಗಿ ಊಟ ಮಾಡೋ ಅಂತಾನೆ. ಇದು ಆಕ್ಚುಲಿ ಆ ಕಾಲದ ಸೋಷಿಯಲ್ ರಿಯಾಲಿಟಿ, ಅಂದ್ರೆ ಯಜಮಾನ ಸೇವಕ ಸಂಬಂಧ ಹೇಗಿತ್ತು ಅನ್ನೋದನ್ನ ತೋರಿಸುತ್ತೆ. ಸೇವಕನ ಮೊದಲನೇ ಕೆಲಸ, ಪ್ರಮುಖ ಕರ್ತವ್ಯ, ಯಜಮಾನನ ಅಗತ್ಯಗಳನ್ನ ಪೂರೈಸೋದು, ಅವನ ಆಜ್ಞೆಗಳನ್ನ ಪಾಲಿಸೋದು. ಅವನ ಸ್ವಂತ ಸುಸ್ತು, ಹಸಿವು, ಕಂಫರ್ಟ್ ಎಲ್ಲ ಆಮೇಲೆ ಸೆಕೆಂಡ್ರಿ. ಅವನ ಟೈಮ್, ಅವನ ಎನರ್ಜಿ ಎಲ್ಲವೂ ಯಜಮಾನನಿಗೆ ಸೇರಿತ್ತು. ಹೊಲದ ಕೆಲ್ಸ ಮುಗಿತು ಅಂದ್ರೆ ಅವನ ಕೆಲ್ಸ ಮುಗಿತು ಅಂತಲ್ಲ, ಮನೆಯಲ್ಲೂ ಯಜಮಾನನ ಸೇವೆ ಇನ್ನೂ ಬಾಕಿ ಇರುತ್ತೆ. ಅವನ ಕೆಲಸದ ಸಮಯ ಅನ್ನೋದು ಯಜಮಾನನ ಇಚ್ಛೆ ಮೇಲೆ ಡಿಪೆಂಡ್ ಆಗಿತ್ತು. ಹೌದು, ಇವತ್ತಿನ ಕಾಲದಿಂದ ನೋಡಿದ್ರೆ ಇದು ಸ್ವಲ್ಪ ಕಠಿಣನೇ ಅಲ್ವಾ? ಯಜಮಾನನಿಗೆ ಸೇವಕನ ಕಷ್ಟದ ಬಗ್ಗೆ ಕಾಳಜಿನೇ ಇಲ್ವಾ ಅನ್ಸ್ಬಿಡುತ್ತೆ. ಆದ್ರೆ ನೀವು ಹೇಳಿದ ಹಾಗೆ ಆಧಾರಗಳಲ್ಲಿ ವಿವರಿಸಿರುವಂತೆ ಯೇಸು ಇದನ್ನ ಒಂದು ರೂಪಕವಾಗಿ ಬಳಸ್ತಿದ್ದಾರೆ, ದೇವರ ಜೊತೆಗಿನ ನಮ್ಮ ಸಂಬಂಧಕ್ಕೆ. ಇದರ ಒಳಾರ್ಥ ಏನು ಹಾಗಾದ್ರೆ? ನಮ್ಮ ಸ್ಪಿರಿಚುವಲ್ ಲೈಫ್ನಲ್ಲಿ ದೇವರ ಚಿತ್ತವನ್ನು ಪೂರೈಸೋದು, ಆತನ ಆಜ್ಞೆ ಪಾಲಿಸೋದು ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ನಮ್ಮ ಸ್ವಂತ ಅಗತ್ಯಗಳು, ಆಸೆಗಳು ಅಥವಾ ನಾನು ಸಾಕು ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಅದೆಲ್ಲ ಆಮೇಲೆ ಬರಬೇಕು ಅನ್ನೋ ಸೂಚನೆನಾ ಇದು? ಖಂಡಿತ ಖಂಡಿತ. ಈಸು ಇಲ್ಲಿ ಒಂದು ಕ್ರಮವನ್ನ, ಒಂದು ಪ್ರಿಯಾರಿಟಿಯನ್ನ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಬೇರೆ ಬೋಧನೆಗಳಲ್ಲೂ ಇದು ಬರುತ್ತೆ ಅಲ್ವಾ? ದೇವರ ರಾಜ್ಯವನ್ನ, ಆತನ ನೀತಿಯನ್ನ ಮೊದಲು ಹುಡುಕಿ ಅಂತ. ಸೇವಕನ ಗಮನ ಹೇಗೆ ಯಜಮಾನನ ಮೇಲೆ ಇರುತ್ತೋ ಹಾಗೆ ಶಿಷ್ಯರ ಗಮನ ದೇವರ ಮೇಲೆ ಇರಬೇಕು. ಇದು ಬರೀ ಹೊರಗಿನ ಕೆಲಸ ಅಲ್ಲ, ಒಳಗಿನ ಮನೋಭಾವದ ವಿಷಯನೂ ಹೌದು. ಸರಿ, ಈಗ ಸೇವಕ ಸುಸ್ತಾಗಿದ್ರೂ ಯಜಮಾನ ಹೇಳ್ದಾಗೆ ಎಲ್ಲ ಮಾಡ್ತಾನೆ, ಊಟ ರೆಡಿ ಮಾಡ್ತಾನೆ, ಬಡಿಸ್ತಾನೆ. ಇದೆಲ್ಲ ಆದ್ಮೇಲೆ ಯೇಸು ಒಂದು ಚುಚ್ಚೋ ಥರದ ಪ್ರಶ್ನೆ ಕೇಳ್ತಾರೆ. ಇದು ನಮ್ಮ ನಿರೀಕ್ಷೆಗಳ ಬುಡವನ್ನೇ ಅಲ್ಲಾಡ್ಸುತ್ತೆ. ಅವ್ರು ಕೇಳ್ತಾರೆ, ತನ್ನ ಆಜ್ಞೆಯಂತೆ ಎಲ್ಲವನ್ನೂ ಮಾಡಿದ ಆ ಸೇವಕನಿಗೆ ಯಜಮಾನನು ಥ್ಯಾಂಕ್ಸ್ ಹೇಳ್ತಾನಾ, ಕೃತಜ್ಞತೆ ಸಲ್ಲಿಸ್ತಾನಾ? ಮತ್ತೆ ಯೇಸು ಕೊಡುವ ಉತ್ತರ ಬಹುಶಃ ನಮಗೆಲ್ಲ ಆಶ್ಚರ್ಯ ತರಬಹುದು. ಉತ್ತರ ಇಲ್ಲ. ಹೌದು, ಯಜಮಾನ ಧನ್ಯವಾದ ಹೇಳೋದಿಲ್ಲ. ಯಾಕಂದ್ರೆ ಆಕರಗಳ ವಿಶ್ಲೇಷಣೆ ಪ್ರಕಾರ ಸೇವಕ ಮಾಡಿದ್ದು ಅವನ ಕರ್ತವ್ಯ,
ಅವನ ಡ್ಯೂಟಿ ಅದು. ಅದು ಅವನ ಜವಾಬ್ದಾರಿ. ಅವನು ಒಪ್ಕೊಂಡಿರೋ ರೋಲ್ನ ಒಂದು ಭಾಗ. ಅವನು ಏನ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದನ್ನೇ ಮಾಡಿದಾನೆ. ಇದಕ್ಕಾಗಿ ಅವನಿಗೆ ಸಂಬಳ, ಊಟ, ಇರೋಕೆ ಜಾಗ ಈ ರೂಪದಲ್ಲಿ ಆಲ್ರೆಡಿ ಪ್ರತಿಫಲ ಸಿಗ್ತಾ ಇದೆ. ಹಾಗಾಗಿ ಅವನು ಮಾಡಿದ್ದು ಜಸ್ಟ್ ಎಕ್ಸ್ಪೆಕ್ಟೆಡ್. ಅದಕ್ಕೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ ಅನ್ನೋದು ಯಜಮಾನನ ಪಾಯಿಂಟ್ ಆಫ್ ವ್ಯೂ. ಹೌದು, ಇದು ನಿಜಕ್ಕೂ ಆಸಕ್ತಿಕರ. ನಾವು ಸಾಮಾನ್ಯವಾಗಿ ಒಂದು ಕೆಲಸ ಮಾಡಿದ್ರೆ, ಅದರಲ್ಲೂ ಕಷ್ಟಪಟ್ಟು ಮಾಡಿದ್ರೆ ಒಂದು ಸಣ್ಣ ಥ್ಯಾಂಕ್ ಯು ಆದರೂ ನಿರೀಕ್ಷಿಸ್ತೀವಿ. ಅದು ಮನುಷ್ಯ ಸಹಜ ಗುಣ ಅಲ್ವಾ? ನಿಜ. ಆದರೆ ಯೇಸು ಇಲ್ಲಿ ಆ ನಿರೀಕ್ಷೆಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಹೌದು. ಮತ್ತೆ ಇದರ ಆಧ್ಯಾತ್ಮಿಕ ಅಪ್ಲಿಕೇಶನ್ ಇದೆಯಲ್ಲ, ಅದು ಇನ್ನೂ ಡೀಪ್ ಆಗಿದೆ. ನಾವು ದೇವರಿಗಾಗಿ ಮಾಡೋ ಒಳ್ಳೆ ಕೆಲ್ಸಗಳು, ನಾವು ಮಾಡೋ ಸೇವೆ, ನಾವು ಮಾಡೋ ತ್ಯಾಗಗಳು ಇವು ದೇವರ ಮೇಲೆ ಯಾವುದೇ ಋಣಭಾರವನ್ನ ಅಂದ್ರೆ ಆಬ್ಲಿಗೇಷನ್ ಹಾಕೋದಿಲ್ಲ. ಅಂದ್ರೆ ನಾನಿಷ್ಟು ಮಾಡಿದೀನಿ, ಸೊ ದೇವ್ರು ನನಗೆ ಥ್ಯಾಂಕ್ಫುಲ್ ಆಗಿರಬೇಕು ಅಥವಾ ನನಗೇನಾದ್ರೂ ಸ್ಪೆಷಲ್ ಆಗಿ ಕೊಡಬೇಕು ಅಂತ ನಾವು ಕ್ಲೈಮ್ ಮಾಡೋ ಹಾಗಿಲ್ಲ. ಯಾಕೆ? ಥಿಯಾಲಜಿ ಪ್ರಕಾರ ನಾವು ಆಲ್ರೆಡಿ ದೇವರ ಕೃಪೆಯಿಂದ ಎಲ್ಲವನ್ನೂ, ನಮ್ಮ ಜೀವ, ಉಸಿರು, ನಮ್ಮ ಕೆಪಾಸಿಟಿ, ಮೋಕ್ಷದ ಅವಕಾಶ ಫ್ರೀಯಾಗಿ ಪಡ್ಕೊಂಡಿದೀವಿ. ನಮ್ಮ ಸೇವೆ ಅನ್ನೋದು ಆ ದೊಡ್ಡ ಕೃಪೆಗೆ ನಮ್ಮ ಒಂದು ಹಂಬಲ್ ರೆಸ್ಪಾನ್ಸ್ ಅಷ್ಟೇ. ಅದು ದೇವರಿಂದ ಇನ್ನೇನನ್ನೋ ಗಳಿಸೋಕೆ ಅಥವಾ ದೇವರನ್ನ ನಮ್ಮ ಸಾಲಗಾರನಾಗಿ ಮಾಡುವೊಂದು ಟೂಲ್ ಅಲ್ಲ. ಓಕೆ. ಹಾಗಾದ್ರೆ ಯೇಸುವಿನ ಮುಖ್ಯ ಉದ್ದೇಶ ನಾವು ಸೇವೆ ಮಾಡುವಾಗ ನಮ್ಮ ಆಟಿಟ್ಯೂಡ್ ಹೇಗಿರಬೇಕು ಅಂತ ಸರಿ ಮಾಡೋದೆ. ಪ್ರತಿಫಲ, ರೆಕಗ್ನಿಷನ್ ಅಥವಾ ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಆದರೂ ಬೇಕು ಅನ್ನೋ ನಮ್ಮ ಟೆಂಡೆನ್ಸಿಯನ್ನ ಅವರು ಚಾಲೆಂಜ್ ಮಾಡ್ತಿದ್ದಾರೆ. ಸೇವೆಯ ಹಿಂದಿನ ಮೋಟಿವೇಶನ್ ಪ್ಯೂರ್ ಆಗಿರಬೇಕು, ಅದು ಲಾಭ ನಷ್ಟದ ಲೆಕ್ಕಾಚಾರ ಇರಬಾರ್ದು ಅನ್ನೋದು ಅವರ ಆಶಯನಾ? ನಿಖರವಾಗಿ, ಎಕ್ಸಾಕ್ಟ್ಲಿ. ಇದು ಸೇವೆಯ ಕಾನ್ಸೆಪ್ಟನ್ನೇ ರೀಡಿಫೈನ್ ಮಾಡುತ್ತೆ. ಇದು ಬರೀ ಒಂದು ಆಕ್ಷನ್ ಅಲ್ಲ, ಇದೊಂದು ರಿಲೇಶನ್ಶಿಪ್ನ ಎಕ್ಸ್ಪ್ರೆಷನ್. ಯಜಮಾನ ಸೇವಕ ಸಂಬಂಧದಲ್ಲಿ ಅದು ಕರ್ತವ್ಯ ಆದ್ರೆ, ದೇವರು ಮನುಷ್ಯ ಸಂಬಂಧದಲ್ಲಿ ಅದು ಕೃಪೆಗೆ ತೋರ್ಸೋ ಒಂದು ಕೃತಜ್ಞತೆಯ ರೆಸ್ಪಾನ್ಸ್. ಆದ್ರೆ ಆ ರೆಸ್ಪಾನ್ಸ್ ಕೂಡ ದೇವರಿಂದ ಇನ್ನಷ್ಟು ಗಳಿಸೋ ಒಂದು ಸಾಧನ ಆಗ್ಬಾರ್ದು. ಸರಿ, ಈ ಸಾಮ್ಯದ ಕೊನೆಯಲ್ಲಿ ಯೇಸು ಈ ಪಾಠವನ್ನ ಡೈರೆಕ್ಟಾಗಿ ತನ್ನ ಶಿಷ್ಯರಿಗೆ ಅಪ್ಲೈ ಮಾಡ್ತಾರೆ. ಅವ್ರು ಹೇಳೋದು, ಹಾಗೆಯೇ ನೀವು ಸಹ ನಿಮ್ಗೆ ವಿಧಿಸಿದ್ದನ್ನೆಲ್ಲ, ಅಂದ್ರೆ ದೇವರು ನಿಮ್ಗೆ ಕೊಟ್ಟಿರೋ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ನೀವು ಹೀಗೆ ಹೇಳ್ಕೊಳ್ಳಿ, ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಈ ಕೇವಲ ಆಳುಗಳು ಅನ್ನೋ ಮಾತು ಇದು ಬಹಳ ಪವರ್ಫುಲ್ ಅಲ್ವಾ? ಹೌದು, ಆ ಫ್ರೇಸ್ ತುಂಬಾ ಇಂಪಾರ್ಟೆಂಟ್. ಮೂಲ ಗ್ರೀಕ್ನಲ್ಲಿ ಅಕ್ರೇಯೋಯ್ ಅಂತ ಪದ ಇದೆ. ಅದನ್ನ ಕೆಲವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗಳಲ್ಲಿ ಅನ್ಪ್ರಾಫಿಟಬಲ್ ಸರ್ವೆಂಟ್ಸ್ ಅಂದ್ರೆ ನಿಷ್ಪ್ರಯೋಜಕ ಸೇವಕರು ಅಂತ ಅನುವಾದ ಮಾಡಿದ್ದಾರೆ. ಇದು ಕೇಳೋಕೆ ಸ್ವಲ್ಪ ಹಾರ್ಷ್ ಆಗಿ ನೆಗೆಟಿವ್ ಆಗಿ ಕಾಣಿಸುತ್ತೆ. ನಾವು ಮಾಡೋ ಸೇವೆ ದೇವರಿಗೆ ಪ್ರಯೋಜನನೇ ಇಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ಹೌದು, ನಿಷ್ಪ್ರಯೋಜಕ ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ಬೆಲೆನೇ ಇಲ್ಲ ಅನ್ನೋ ಹಾಗೆ ಕೇಳಿಸುತ್ತೆ. ಆದ್ರೆ ನಮ್ಮ ಆಕರಗಳಲ್ಲಿರೋ ವಿವರಣೆಗಳು ಹೇಳೋ ಪ್ರಕಾರ ಅದರ ಅರ್ಥ ಅದಲ್ಲ. ಅಕ್ರಿಯೋಯ್ ಅಂದ್ರೆ ನಾವು ಮಾಡಿದ ಸೇವೆಯಿಂದ ಯಜಮಾನನಿಗೆ, ದೇವರಿಗೆ ಏನೂ ಲಾಭ ಆಗಲಿಲ್ಲ ಅಂತನ್ನ ಅಥವಾ ನಾವು ಪರ್ಸನಲಿ ಯೂಸ್ಲೆಸ್ ಅಂತನೂ ಅಲ್ಲ. ಬದಲಿಗೆ ಅದರ ನಿಜವಾದ ಅರ್ಥ ಹೀಗಿದೆ: ನಾವು ನಮ್ಮ ಡ್ಯೂಟಿಯನ್ನ ಎಷ್ಟೇ ಪರ್ಫೆಕ್ಟ್ ಆಗಿ, ಎಷ್ಟೇ ಫೇತ್ಫುಲ್ ಆಗಿ ಮಾಡಿದ್ರೂ ಆ ಕೆಲ್ಸ ನಮಗೆ ದೇವರಿಂದ ಯಾವುದೇ ಎಕ್ಸ್ಟ್ರಾ ಕ್ರೆಡಿಟ್ ಅಥವಾ ಸ್ಪೆಷಲ್ ಅರ್ಹತೆಯನ್ನ ತಂದುಕೊಡಲ್ಲ. ನಾವು ಆಲ್ರೆಡಿ ದೇವರ ಅಪಾರವಾದ ಕೃಪೆ, ಆಶೀರ್ವಾದಗಳನ್ನ ಪಡ್ಕೊಂಡಿದೀವಿ. ನಮ್ಮ ಕರ್ತವ್ಯ ಪಾಲನೆ ಇದೆಯಲ್ಲ, ಅದು ಆ ಕೃಪೆಗೆ ಪ್ರತಿಯಾಗಿ ದೇವರಿಂದ ಇನ್ನೇನನ್ನಾದ್ರೂ ಹೈಯರ್ ಸ್ಟೇಟಸ್, ಸ್ಪೆಷಲ್ ರಿವಾರ್ಡ್ ಅಥವಾ ದೇವರ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೇಳೋ ರೈಟ್ಸ್ ಕೊಡಲ್ಲ. ನಾವು ಜಸ್ಟ್ ನಮ್ಮ ಜವಾಬ್ದಾರಿಯನ್ನ ಮಾಡಿದೀವಿ ಅಷ್ಟೇ. ನಾವು ದೇವರಿಗೆ ಏನೋ ಉಪಕಾರ ಮಾಡಿಲ್ಲ, ಬದಲಿಗೆ ಆತನಿಗೆ ಸಲ್ಲಬೇಕಾದ್ದನ್ನ ಸಲ್ಲಿಸಿದ್ದೇವೆ. ಇದು ಒಂದು ರೀತಿ ಸ್ಪಿರಿಚುವಲ್ ರಿಯಾಲಿಟಿಯ ಪಾಠದ ಹಾಗೆ ಕೇಳಿಸುತ್ತೆ. ನಮ್ಮ ಸ್ಥಾನ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಇದು ಆಳವಾದ ನಮ್ರತೆಯನ್ನ, ಹ್ಯುಮಿಲಿಟಿಯನ್ನ ಕಲಿಸುತ್ತೆ. ನಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಹೆಮ್ಮೆ ಪಡೋದನ್ನ ತಡೆಯುತ್ತೆ. ದೇವರ ಸೇವೆ ಮಾಡೋದು ಅಥವಾ ಆತನ ಆಜ್ಞೆ ಪಾಲಿಸೋದು ನಮ್ಮ ಹಕ್ಕು ಅಥವಾ ಸಾಧನೆ ಅಲ್ಲ, ಅದು ನಮ್ಮ ಬಾಧ್ಯತೆ, ನಮ್ಮ ಆಬ್ಲಿಗೇಷನ್. ನಾವು ಆತನ ಸೃಷ್ಟಿ, ಆತನ ಮಕ್ಕಳು ಅನ್ನೋ ಕಾರಣಕ್ಕೆ ಬರೋ ಜವಾಬ್ದಾರಿ ಅದು. ನಾವು ದೇವರಿಗೆ ಏನೋ ದೊಡ್ಡ ಹೆಲ್ಪ್ ಮಾಡ್ತಿದ್ದೀವಿ ಅನ್ನೋ ಭ್ರಮೆಯಿಂದ ಹೊರಗೆ ಬರೋಕೆ ಇದು ಹೆಲ್ಪ್ ಮಾಡುತ್ತೆ.
ನಮ್ಮ ಸೇವೆ ಎಷ್ಟೇ ದೊಡ್ಡದಿರ್ಲಿ ಅದು ದೇವರ ಗ್ರೇಟ್ನೆಸ್ಗೆ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ. ಸರಿ, ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಯೇಸು ತನ್ನ ಶಿಷ್ಯರಿಂದ ಏನು ಬಯಸ್ತಿದ್ರು? ಅವರು ಮಾಡೋ ಸೇವೆಯನ್ನ ತಮ್ಮ ಸ್ವಂತ ಅರ್ಹತೆಯಿಂದ, ತಮ್ಮ ಶಕ್ತಿಯಿಂದ ಮಾಡ್ತಿದ್ದೀವಿ ಅನ್ನೋ ಪ್ರೈಡ್ ಇರಬಾರ್ದು, ಅಥವಾ ಅದಕ್ಕೆ ಪ್ರತಿಯಾಗಿ ಏನಾದರೂ ಸಿಗಲೇಬೇಕು ಅನ್ನೋ ಹಕ್ಕಿನ ಭಾವನೆನೂ ಇರಬಾರ್ದು. ಬದಲಿಗೆ ಸೇವೆಯನ್ನ ದೇವರ ಕೃಪೆಯಿಂದ ಸಿಕ್ಕ ಒಂದು ಅವಕಾಶ, ಒಂದು ಗೌರವ ಅಂತ ನೆನೆಸಬೇಕು. ನಿಜವಾದ ವಿಧೇಯ ಸೇವಕ ತನ್ನ ಯಜಮಾನನ ಇಚ್ಛೆಯನ್ನ ಪೂರೈಸೋದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾನೆ, ಅದಕ್ಕೆ ಸಿಗೋ ಮೆಚ್ಚುಗೆ ಅಥವಾ ರಿವಾರ್ಡ್ನಲ್ಲ. ಹೌದು. ಮತ್ತೆ ನಮ್ಮ ಆಧಾರಗಳಲ್ಲಿ ಹೇಳಿದ ಹಾಗೆ ಇದು ಕ್ರಿಶ್ಚಿಯನ್ ಫೇತ್ನ 2 ಇಂಪಾರ್ಟೆಂಟ್ ಪಿಲ್ಲರ್ಸ್ ಮಧ್ಯೆ ಇರೋ ಒಂದು ಬ್ಯಾಲೆನ್ಸ್ ಅನ್ನ ತೋರಿಸುತ್ತೆ. ಒಂದು ಕಡೆ ನಂಬಿಕೆ ಮೂಲಕ ನಮ್ಗೆ ಫ್ರೀಯಾಗಿ ಸಿಗೋ ದೇವರ ಕೃಪೆ, ಗ್ರೇಸ್, ನಮ್ಮ ಸ್ಯಾಲ್ವೇಷನ್, ನಮ್ಮ ಅಕ್ಸೆಪ್ಟೆನ್ಸ್ ಪೂರ್ತಿ ದೇವರ ಗಿಫ್ಟ್. ಇನ್ನೊಂದು ಕಡೆ ಆ ಕೃಪೆಗೆ ನಾವು ತೋರಿಸೋ ಪ್ರೀತಿಯ ರೆಸ್ಪಾನ್ಸ್ ಆದ ವಿಧೇಯತೆ ಮತ್ತು ಸೇವೆ, ಒಬಿಡಿಯನ್ಸ್ ಅಂಡ್ ವರ್ಕ್ಸ್. ನಮ್ಮ ಕೆಲಸಗಳು ನಮ್ಮನ್ನ ರಕ್ಷಿಸಲ್ಲ, ಆದ್ರೆ ನಮ್ಮ ರಕ್ಷಣೆ ನಮ್ಮನ್ನ ಕೆಲಸ ಮಾಡೋಕೆ ಮೋಟಿವೇಟ್ ಮಾಡುತ್ತೆ. ಆದ್ರೆ ಆ ಕೆಲಸಗಳು ನಮಗೆ ಯಾವುದೇ ಹಕ್ಕನ್ನ ಕೊಡಲ್ಲ. ಎಲ್ಲವೂ ಕೃಪೆಯಿಂದ ಶುರುವಾಗಿ ಕೃಪೆಯಲ್ಲೇ ಮುಂದುವರಿಯುತ್ತೆ. ಅದ್ಭುತವಾಗಿ ಹೇಳಿದ್ರಿ. ಸೊ ಶಾರ್ಟ್ ಆಗಿ ಹೇಳೋದಾದ್ರೆ, ಲೂಕ 17ರ ಈ ವಿಧೇಯ ಸೇವಕನ ಸಾಮ್ಯ ನಮಗೆಲ್ಲ ಒಂದು ಕ್ಲಿಯರ್ ಮೆಸೇಜ್ ಕೊಡುತ್ತೆ. ನಾವು ಯಾವುದೇ ಡ್ಯೂಟಿ ಮಾಡಲಿ, ಎಸ್ಪೆಷಲಿ ದೇವರ ಸೇವೆ ಮಾಡುವಾಗ ಅದನ್ನ ಆಳವಾದ ನಮ್ರತೆಯಿಂದ, ಯಾವುದೇ ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡದೆ, ಮತ್ತೆ ಅದು ನಮ್ಮ ಬೇಸಿಕ್ ಜವಾಬ್ದಾರಿ ಅನ್ನೋ ಪ್ರಜ್ಞೆಯಿಂದ ಮಾಡಬೇಕು. ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅನ್ನೋ ಆಟಿಟ್ಯೂಡ್ ಬೆಳೆಸ್ಕೊಳ್ಳೋದು ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ತುಂಬಾ ಮುಖ್ಯ. ಇದು ನಮ್ಮನ್ನ ಅಹಂಕಾರದಿಂದ ಕಾಪಾಡುತ್ತೆ, ಮತ್ತೆ ನಾವು ದೇವರ ಕೃಪೆ ಮೇಲೆ ಯಾವಾಗ್ಲೂ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ನೆನಪಿಸುತ್ತೆ. ಹೌದು. ಈ ಸಾಮ್ಯ ನಮ್ಮನ್ನ ಇನ್ನೊಂದು ಇಂಪಾರ್ಟೆಂಟ್ ಯೋಚನೆಗೆ ತಗೊಂಡು ಹೋಗುತ್ತೆ. ಈ ಕಥೆಯಲ್ಲಿ ಯೇಸು ಹೇಳಿದ್ರಲ್ಲ, ಕರ್ತವ್ಯ ಮತ್ತೆ ಸೇವೆ ಬಗ್ಗೆ ಒಂದು ದೃಷ್ಟಿಕೋನ. ಅಂದ್ರೆ ಹೊರಗಿನ ಪ್ರತಿಫಲ, ರೆಕಗ್ನಿಷನ್ ಅಥವಾ ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡದೆ ಅದು ನಮ್ಮ ಜವಾಬ್ದಾರಿ ಅನ್ನೋ ಕಾರಣಕ್ಕೆ ಶ್ರದ್ಧೆಯಿಂದ ನಮ್ಮ ರೋಲ್ ಪ್ಲೇ ಮಾಡೋದು. ಇದನ್ನ ನಾವು ಬರೀ ನಮ್ಮ ಧಾರ್ಮಿಕ ಅಥವಾ ಸ್ಪಿರಿಚುವಲ್ ಲೈಫ್ಗೆ ಮಾತ್ರ ಲಿಮಿಟ್ ಮಾಡಬೇಕಾ, ಅಥವಾ ಇದನ್ನ ನಮ್ಮ ಡೇ ಟು ಡೇ ಲೈಫ್ನ ಬೇರೆ ಏರಿಯಾಗಳಿಗೂ ಅಪ್ಲೈ ಮಾಡಬಹುದಾ? ಒಳ್ಳೆ ಪ್ರಶ್ನೆ. ಉದಾಹರಣೆಗೆ, ನಮ್ಮ ಕೆಲ್ಸ ಮಾಡೋ ಜಾಗದಲ್ಲಿ, ನಮ್ಮ ಫ್ಯಾಮಿಲಿಯೊಳಗೆ ಅಥವಾ ನಮ್ಮ ಸೊಸೈಟಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನ ಮಾಡೋವಾಗ ನಾವು ಅವನ್ನ ಬರೀ ಒಂದು ಡೀಲ್ ತರ, ಟ್ರಾನ್ಸಾಕ್ಷನ್ ತರ, ನಾನು ಇದನ್ನ ಮಾಡಿದ್ರೆ ನನ್ಗೇನ್ ಸಿಗುತ್ತೆ ಅಂತ ನೋಡೋ ಬದಲು ಇದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಅನ್ನೋ ಮನೋಭಾವದಿಂದ ಮಾಡಿದ್ರೆ ಏನಾಗಬಹುದು? ಪ್ರತಿಫಲದ ನಿರೀಕ್ಷೆ ಇಲ್ದೆ ನಮ್ಮ ಪಾತ್ರವನ್ನ ನಿಭಾಯಿಸಿದಾಗ ನಮ್ಮ ಆಟಿಟ್ಯೂಡ್, ನಮ್ಮ ಕೆಲ್ಸದ ಕ್ವಾಲಿಟಿ ಮತ್ತೆ ಬಹುಶಃ ಬೇರೆಯವರ ಜೊತೆಗಿನ ನಮ್ಮ ರಿಲೇಶನ್ಶಿಪ್ಸ್ ಮೇಲೆ ಅದು ಹೇಗೆ ಪರಿಣಾಮ ಬೀರಬಹುದು? ಇದು ಆಳವಾಗಿ ಯೋಚನೆ ಮಾಡಬೇಕಾದ ಮತ್ತೆ ಬಹುಶಃ ನಮ್ಮ ಜೀವನದಲ್ಲಿ ಟ್ರೈ ಮಾಡಿ ನೋಡಬೇಕಾದ ವಿಷಯ ಅಂತ ನನ್ಗನ್ಸುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.